WPL 2025 UP ವಾರಿಯರ್ಸ್ ಮತ್ತು DC ಈ ಎರಡು ತಂಡಗಳ ನಡುವೆ ಈ ಒಂದು ಮ್ಯಾಚ್ ನಡೀತಾ ಇದೆ. ಕ್ರಿಕೆಟ್ ಪಂದ್ಯಾವಳಿ. ಡೆಲ್ಲಿ ತಂಡದ ಕ್ಯಾಪ್ಟನ್ಗೆ ಟಾಸ್ ಒಲಿದು ಬರುತ್ತೆ. UP ವಾರಿಯರ್ಸ್ಗೆ ಬ್ಯಾಟಿಂಗ್ ಆಡ್ರಿ ಅಂತೇಳಿ ಬಿಟ್ಕೊಡ್ತಾರೆ. ಬ್ಯಾಟಿಂಗ್ ಆಡೋಕ್ಕೆ ಕಿರಣ್ ನಾವಿಗೇರ್ ಮತ್ತು ವೃಂದಾ ದಿನೇಶ್ ಅವರ ಒಂದು ಭರ್ಜರಿ ಓಪನಿಂಗ್ ಬ್ಯಾಟಿಂಗ್ ಪ್ರದರ್ಶನದಿಂದ 6 ಓವರ್ಗೆ 70+ ರನ್ಗಳು ಬರ್ತವೆ ಪವರ್ ಪ್ಲೇಯಲ್ಲಿ. ವೃಂದಾ ದಿನೇಶ್ ಅವರಿಗೆ ಏನಾಗಿದೆಯೋ ಗೊತ್ತಿಲ್ಲ. 3 ಸೀಸನ್ ಆಯ್ತು ಈ ತಂಡದಲ್ಲಿ ಆಡಕತ್ತಿ. ಒಂದು ಮ್ಯಾಚ್ ಆದ್ರೂ ನೆಟ್ಟಿಗೆ ಆಡಲೇ ಇಲ್ಲ. ನಾವು ನೆನಪಿಟ್ಕೊಳ್ಳುವಂಥ ಒಂದು ಮ್ಯಾಚ್ ಆದರೂ ಚೆನ್ನಾಗಿ ಆಟ ಆಡಲೇ ಇಲ್ಲ ಇವರು. ಸುಮ್ಮನೆ ಇವ್ರ ಬದಲು ಬೇರೆ ಯಾರನ್ನಾದ್ರೂ ತಗೋಬೋದಿತ್ತಲ್ಲ. ಬೇರೆಯವ್ರಿಗೆ ಚಾನ್ಸ್ ಮಾಡಿಕೊಟ್ರೆ ಅವರಾದರೂ ಒಂದು ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗ್ತೈತಿ. 16 ರನ್ಗಳಿಗೆ ವೃಂದಾ ಅವರು ಔಟ್ ಆಗಿ ಹೋಗ್ತಾರೆ. 51ಕ್ಕೆ ಕಿರಣ್ ನಾಯರ್ ಅವರು ಔಟ್ ಆಗಿ ಹೋಗ್ತಾರೆ. ಇವರು ಔಟ್ ಆದಮೇಲೆ ಒಬ್ಬರು ನಿಂತು ಆಡಲೇ ಇಲ್ಲ ಯಾರು. ಶ್ವೇತಾ ಶೆರಾವತ್ ಮತ್ತು ಹೆನ್ರಿ 150 ರನ್ಗಳ ಒಂದು ಮೊತ್ತವನ್ನು ಕಲೆ ಹಾಕ್ತಾರೆ ಇಬ್ಬರು ಸೇರ್ಕೊಂಡು ಅಂತ ಹೇಳ್ಬೋದು. ಶ್ವೇತಾ ಶೆರಾವತ್ ಅವರು 37 ರನ್ ಬಾರಿಸ್ತಾರೆ. ಹಾಗೆಯೇ ಹೆನ್ರಿ ಅವರು 37 ರನ್ಗಳಿಂದ ಇವರಿಬ್ಬರ ಒಂದು ಕಾಂಟ್ರಿಬ್ಯೂಷನ್ ಇಂದ ತಂಡದ ಮೊತ್ತ 160+ಗೆ ಹೋಗುತ್ತೆ. ವೃಂದಾ ದಿನೇಶ್ ಅವರು ಮತ್ತು ಕಿರಣ್ ನಾವಿಗೇರ್ ಅವರು ಆಡ್ತಿರ್ಬೇಕಪ್ಪ ಅಂದ್ರೆ 6 ಓವರ್ಗೆ 70 ರನ್ಗಳು ಹರಿದು ಬಂದಿದ್ದು. ಆದ್ಮೇಲೆ 14 ಓವರ್ಗಳಿಗೆ ಕೇವಲ 90+ ರನ್ಗಳು. ಅದು ಶ್ವೇತಾ ಮತ್ತು ಹೆನ್ರಿ ಅವರು ಇಷ್ಟು ಬಂದು, ಇಲ್ಲದಿದ್ದರೆ 100 ರನ್ ಕ್ರಾಸ್ ಸಹಿತ ಇವ್ರು ಮಾಡಕ್ ಆಗ್ತಾ ಇರಲಿಲ್ಲ. ಇವರು ಒಂದು ಆಟದ ಪ್ರದರ್ಶನ ಆಗ್ತಾ ಇತ್ತು. ಇದಾದ ನಂತರ ಈ ಒಂದು ಟಾರ್ಗೆಟ್ನ ಭೇದಿಸೋಕೆ ಬಂದಿರತಕ್ಕಂಥವ್ರು ಶೇಫಾಲಿ ವರ್ಮಾ ಹಾಗೂ ಲ್ಯಾನಿಂಗ್ ಅವರು ಇಬ್ಬರು ಸೇರ್ಕೊಂಡು ಓಪನಿಂಗ್ ಆಗಿ ಮಸ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ. ಮೊದಲ ವಿಕೆಟ್ನ ಜೊತೆ ಆಟ 65 ರನ್ಗಳಿಗೆ ಶೇಫಾಲಿ ವರ್ಮಾ ಅವರು ಆಗಿ ಹೋಗ್ತಾರೆ. ಇದಾದ ನಂತರ 65ರಿಂದ ಮುಂದುವರೆದ ಲ್ಯಾನಿಂಗ್ ಅವರ ಅದ್ಭುತ ಒಂದು ಪ್ರದರ್ಶನ ಏನಿದೆ ಅದು 119ಕ್ಕೆ ಹೋಗುತ್ತೆ. 3 ವಿಕೆಟ್ಗಳ ನಷ್ಟಕ್ಕೆ 69 ರನ್ಗಳ ವೈಯಕ್ತಿಕ ಮೊತ್ತವನ್ನು ಕಲೆ ಹಾಕ್ತಾರೆ ಅಂತ ಹೇಳ್ಬೋದು ಲ್ಯಾನಿಂಗ್ ಅವರು. ಆರಿಜನ್ ಕಾಪ್ ಮತ್ತು ನೆದರ್ಲ್ಯಾಂಡ್ ಅವರು ಇಬ್ಬರು ಸೇರ್ಕೊಂಡು ಈ ಒಂದು ಟೀಮ್ನ ಗುಡಿಸಿ ಗುಂಡಾಂತರ ಮಾಡ್ತಾರೆ ಅಂತ ಹೇಳ್ಬೋದು. ಏನು ಫೀಲ್ಡಿಂಗ್ ರೀ ಅವ್ರದ್ದು UP ವಾರಿಯರ್ಸ್ ಅವ್ರದ್ದು. ಕ್ಯಾಚ್ ಹಿಡಿಯೋವಲ್ರು, ಫೀಲ್ಡಿಂಗ್ ಮಾಡೋವಲ್ರು, ಸ್ಟಂಪ್ ಮಾಡೋವಲ್ರು. ಒಂಥರ ಈ ಮ್ಯಾಚ್ ನೋಡೋಕೆ ಒಂಥರ ಬೇಜಾರಾಗೋಯ್ತು ನಾವು. ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಈ ಮ್ಯಾಚು UP ವಾರಿಯರ್ಸ್ ಅವ್ರದ್ದೇ ಆಗಿರ್ತೈತಿ. ಡೆಲ್ಲಿ ಅವರಿಗೆ ಇವರೇ ತಾನೇ ಬಿಟ್ಕೊಟ್ರು ಅಂತ ಕಳಪೆ ಒಂದು ಪರ್ಫಾರ್ಮೆನ್ಸ್ ಮಾಡಿ, ಕಳಪೆ ಫೀಲ್ಡಿಂಗು, ಕಳಪೆ ಒಂದು ಕ್ಯಾಚಿಂಗು, ಕಳಪೆ ಒಂದು ಸ್ಟಂಪಿಂಗು ಇವತ್ತಿಂದ ದಾನವಾಗಿ ಕೊಟ್ಟಿರ್ತಕ್ಕಂಥ 2 ಪಾಯಿಂಟ್ಗಳು ಡೆಲ್ಲಿ ಅವರಿಗೆ ಇವರೇ ವರದಾನವಾಗಿ ಕೊಟ್ಟರು ಅಂತ ಹೇಳ್ಬೋದು. ಆ ಲೆವೆಲಿಗೆ ಇತ್ತು ಇವರ ಒಂದು ಪರ್ಫಾರ್ಮೆನ್ಸು ಅಂತ ಹೇಳ್ಬೋದು. ಇಷ್ಟು ಒಳ್ಳೆ ಫೈಟ್ ಕೊಟ್ಟು ಕೊನೆ ತನಕ ಹೋರಾಡಿ ಮುಗ್ಗರಿಸೋದು ಇದೆಯಲ್ಲ, ಇದು ತುಂಬಾನೇ ಒಂದು ಬೇಜಾರಾಗುತ್ತೆ ಅಂತ ಹೇಳ್ಬೋದು ಪ್ರೇಕ್ಷಕರಿಗೆ. ಸಪೋಸ್ ಇವತ್ತು ಏನಾದರೂ UP ಅವ್ರಿಗೆ ಗೆದ್ದಿದ್ನಪ್ಪ ಅಂತಂದ್ರೆ ಪಾಯಿಂಟ್ಸ್ ಟೇಬಲ್ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು ಅಂತ. ಇಲ್ಲಿಯವರೆಗೆ MI ಅವರಿಗೆ ಅಂತೂ ಖುಷಿಯಾಗಿರುತ್ತೆ ಇವತ್ತು ಇವರು ಸೋತಿದ್ದಕ್ಕೆ. ಸೊ ಗೈಸ್, ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.